ಶೆಟ್ಟಿ ಅವರೇ, ನಿಮಗೇನು ಅನಿಸುತ್ತೆ ಇವತ್ತು ಹೋಗಿದ್ದಾರೆ ಅಲ್ಲಿಗೆ ಮುಖ್ಯಮಂತ್ರಿ? ತೋರಿಸಿ ಪಿಕ್ಚರ್ಸ್ ಹಾಕಿ ಅಲ್ಲಿ ಹುಬ್ಬಳ್ಳಿಯಿಂದ ಈಗ ತಾನೇ ಬಂತಲ್ಲ ಪಿಕ್ಚರ್ಸು ಸಿ ಎಮ್ದು, ಚೀಫ್ ಮಿನಿಸ್ಟರ್ದು ಹಾಕಿ ಅಲ್ಲಿ. ಸೊ ಇವತ್ತು ಹೋಗಿದ್ದಾರೆ ಅಂದರೆ ನಿಮಗೇನು ಅನಿಸುತ್ತೆ? ಅಂದರೆ ಪ್ರೆಷರ್ ಇದೆಯಾ ಕಾಂಗ್ರೆಸ್ ಮೇಲೆ? ಅಲ್ಲ, ಈ ಇಲೆಕ್ಷನ್ ಟೈಮಲ್ಲಿ ಅವರು ಪ್ರತಿಯೊಬ್ಬರು ಹೋಗ್ತಾರೆ, ಇಲೆಕ್ಷನ್ ಲೀಡರ್ಗಳು. ಇಲೆಕ್ಷನ್ ಅಲ್ಲದಿದ್ದರೆ ಅಷ್ಟೊಂದು ಜನ ಹೋಗ್ತಾರೆ. ಈಗ ನಡ್ಡಾ ಅವರು ಪಾರ್ಟಿ ನೇಷನಲ್ ಪ್ರೆಸಿಡೆಂಟೇ ಹೋಗಿಬಿಟ್ಟಿದ್ದಾರೆ BJP-ಯಿಂದ. ಇವರಲ್ಲಿನೂ ಹಾಗೆ ಮೊನ್ನೆ HK ಪಾಟೀಲ್ ಹೋಗಿ ಬಂದರು. ಈಗ ಇವತ್ತು ಪುನಃ ಚೀಫ್ ಮಿನಿಸ್ಟರ್ನ ಕರ್ಕೊಂಡು ಹೋಗಿದ್ದಾರೆ. ಇಲೆಕ್ಷನ್ ಟೈಮಲ್ಲೆಲ್ಲ ಹೋಗ್ತಾರೆ. ಇದೊಂದು ಅದಕ್ಕೆ ನೋಡಿ, ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಉದ್ದ ಆಗ್ತದೆ. ಆ್ಯಕ್ಚುಲಿ ಮಾತಾಡೋದು ಇರೋದೇ ಕಮ್ಮಿ ಮಾತಾಡೋದೇ ಒಳ್ಳೆಯದಂತೆ ಕಾಣ್ತದೆ. ಆ್ಯಕ್ಚುಲಿ ಒಂದು ಸಾವಿನ ಇದ್ರಲ್ಲಿ ಯಾರೂ ರಾಜಕೀಯ ಮಾಡಬಾರ್ದು. ಸಾವಿನ ವಿಷಯದಲ್ಲಿ ಯಾರೂ ರಾಜಕೀಯ ಮಾಡಬಾರ್ದು. ಬೇರೆ ವಿಷಯದಲ್ಲಿ ಈಗ ಒಂದು ನನ್ನ ಊರಲ್ಲೇ, ನಾನು ಉಡುಪಿಯಿಂದ ಬಂದವನು, ಒಂದು ಹಿಂದೂ ಯುವಕ ಹೋಗಿ 3 ಜನ ಮುಸ್ಲಿಂ ಹುಡುಗಿಯರನ್ನು, ಒಬ್ಬ ಹುಡುಗರನ್ನು ಕೊಲೆ ಮಾಡ್ತಾರೆ ಒಂದು 5-6 ತಿಂಗಳ ಮೇಲೆ. ಹಿಂದೂ ಹುಡುಗ 3 ಜನ, ಅಲ್ಲ ಹಿಂದೂ ಹುಡುಗ 3 ಮುಸ್ಲಿಂ, ಗೊತ್ತಲ್ಲ ಉಡುಪಿಯಲ್ಲಿ ಅದು 3 ಜನ ಲೇಡೀಸನ್ನು, ಒಬ್ಬ ಚಿಕ್ಕ ಪುಟಾಣಿ ಹುಡುಗನ್ನು ಕೊಂದು ಬರ್ತಾನೆ. ಹಾಗೆ ಯಾರು ಏನು ಮಾತಾಡಲ್ಲ, ಅವ್ರ ಮನೆಗೆ ಹೋಗಿಲ್ಲ ಯಾರು. ಅವರು ಭಾರತ ದೇಶ ಪ್ರಜೆಗಳಲ್ವ ಅವರು. ಸೊ ನ್ಯಾಯ ನೀತಿ ಎಂಬುದು ಎಲ್ರಿಗೂ ಇರಲೇಬೇಕು, ಹೌದಲ್ವಾ? ಸೊ ಇದೊಂದು ದೊಡ್ಡ ಇಶ್ಯೂ ಆಗ್ತದೆ. ಅದು ಯಾರೊಬ್ಬ ಕೊಲೆ ಗಡಿಕನ್ನು ಹಿಡಿದ್ರು ಜೈಲು, ಅಲ್ಲಿ ಮುಗೀತದೆ, 2 ದಿನದಲ್ಲಿ ಮುಗಿದೋಗಿದೆ ಅದು. ಇದೀಗ ಆಗಿ ಇನ್ಸಿಡೆಂಟ್ ಆಗಿ 6-7 ದಿನ ಆಗಿದೆ, ಇನ್ನೂ ನಡೀತಾ ಉಂಟು. ಯಾಕಂದರೆ ಇದು ವೋಟಿಂಗ್ ಟೈಮು, ಪ್ರತಿಯೊಬ್ಬರಿಗೂ ಬೇಕಾಗಿದೆ ರಾಜ್ಯಕ್ಕೆ, ಪ್ರತಿಯೊಬ್ಬರು ಲಾಭ ಪಡಿಬೇಕಂತಿದ್ದಾರೆ. ಇದು ನಿಜವಾಗಿ ಆಗಬಾರ್ದಿತ್ತು. ಇಂಥ ಒಂದು ಘಟನೆ ನಡೆದೋಗಿದೆ, ಅದು ಇದು ಖಂಡನೀಯ. ಇದನ್ನು ಯಾರು ಕ್ಷಮಿಸುವಂಥದ್ದಲ್ಲ. ಸುರ್ಭಿ ಅವರೇ, ಎಲೆಕ್ಷನ್ ಟೈಮು ಅನ್ನೋ ಕಾರಣಕ್ಕೆ ನಿಲುವು ಬದಲಾಗ್ಬಿಡುತ್ತಾ ಅಂತ ಹೇಳಿ, ಅಂದರೆ ಶುರುವಲ್ಲಿ ಕೊಲೆ ಆದಾಗ ಸಿದ್ದರಾಮಯ್ಯ ಅವರ ಮೀಡಿಯಾ ಸ್ಟೇಟ್ಮೆಂಟ್, ಈಗ ಅವ್ರು ಹೋಗಿರೋದು ಮನೆಗೆ ವ್ಯತ್ಯಾಸ ಅಂತೂ ಕಾಣ್ತಿದ್ಯಾ ಅಂತ? ಅಲ್ಲ, 100%. ಮೊದಲನೇದಾಗಿ ಇದನ್ನ ರಾಜಕೀಯವಾಗಿ ಯಾರು ಬಳಸ್ತಾ ಇಲ್ಲ. ಇದನ್ನ ದಯವಿಟ್ಟು ಆ ಥರ ಹೇಳೋದನ್ನ ನಿಲ್ಲಿಸ್ಬೇಕಾಗತ್ತೆ. ಯಾಕೆ ಅಂದರೆ ಮೊದಲನೇದು ಅವ್ರ ತಂದೆ ಕಾರ್ಪೊರೇಟ್ರು, ಹಾಗಾಗಿ ಅಲ್ಲಿ ಇರುವಂತಹ ಸ್ಥಳೀಯರು ಮೊದಲನೇದಾಗಿ ಹೋಗಿದ್ದು. ಯಾರು ಅದು ಹೋಗಿದ್ದು BJP ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದವರೆಲ್ಲ ಹೋಗಿದ್ದು. ಅವ್ರಿಗೆ ಸಾಂತ್ವನ ಹೇಳೋದಕ್ಕೆ ಅವರು ಹೋಗಿದ್ದು. ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಮಹೇಶ್ ತೆಂಗಿನಕಾಯಿ ಅವರು ಇರ್ಬೋದು. ಅವರ ತಂದೆ ಬಂದು ಹೇಳಾದ ನಂತರ ನೋಡಿ, ಏನು ಯಾರು ಅಲ್ಲಿರುವಂತಹ ಕಮಿಷನರ್ ಸರಿಗೆ ಸಹಾಯ ಕೊಡ್ತಾ ಇಲ್ಲ, ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಾವು ಹೇಳ್ತಿರೋದನ್ನು ಕೇಳ್ತಾ ಇಲ್ಲ, ಅದೆಲ್ಲಾನು ನಡೀತು. ಅದಾದ್ಮೇಲೆ ಇಂತಹ ಪಬ್ಲಿಕ್ ಸ್ಟೇಟ್ಮೆಂಟ್ಸ್ ಬಂತು ನೇಹಾನ ಮಿಸ್ಕ್ಯಾರೆಕ್ಟರೈಸ್ ಮಾಡೋದಕ್ಕೆ, ನೇಹಾನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಕ್ಕೆ. ಆವಾಗ ಅವ್ರ ತಂದೆ ಇನ್ನೂ ಕ್ಲಿಯರ್ ಆಗಿ ಹೇಳಿದ್ರು, ಇದರಲ್ಲಿ ಯಾವುದೋ ಬೇರೆ ಆ್ಯಂಗಲ್ ಇದೆ, ದಯವಿಟ್ಟು ಆ ಆ್ಯಂಗಲನ್ನು ತನಿಖೆ ಮಾಡಬೇಕು ಅಂತ. ಅದು ಇಲ್ಲಿ ನಡೆದಿರುವಂತಹ ರಾಜಕೀಯ ಏನು ಅಂದರೆ, ಯಾವ ಪೊಲೀಸ್ ಸ್ಟೇಷನ್ನು ಎಲ್ಲ ಕಡೆಯಿಂದನೂ, ಎಸ್ಪೆಷಲಿ ಯಾರು ವಿಕ್ಟಮ್ ಮನೆಯಲ್ಲಿ ಇದ್ದಾರೋ ಅವರಿಂದ ಕೇಳಬೇಕು ಇನ್ಸಿಡೆಂಟ್ ಬಗ್ಗೆ. ಆದರೆ ಪೊಲೀಸು ತನಿಖೆ ಮಾಡೋಕ್ಕಿಂತ ಮುಂಚೆನೇ ನಿರ್ಧಾರಕ್ಕೆ ಬಂದ್ಬಿಡ್ತಾ ಇದ್ದಾರೆ. ಹಾಗೇನೆ ಯಾರು ಸಚಿವರು ಅವರು ಹೇಳ್ತಾ ಇದ್ದಾರೆ ಇದು ಯಾಕಾಯ್ತು ಯಾಕಾಗ್ಲಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗಿದೆ. ಸೊ ಇಲ್ಲಿ ನಡೀತಿರೋದು ಒಂದು ಕಾನೂನು ಸುವ್ಯವಸ್ಥೆಯ ಇಶ್ಯೂ ಇದು. ಬಟ್ ಅಶ್ವಿನ್ ಅವರೇ, ಹೋದ್ರಲ್ಲ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಕಾರ್ಯಚಟುವಟಿಕೆ ಅವ್ರಿಗೂ ಇದೆ, ಎಲೆಕ್ಷನ್ ಬಿಸಿಯರ್ ದನ್ ಎವರ್ ಅನ್ನೋ ರೀತಿಯ ಸೀಸನ್ ಈಗ ಹೋಗಿದ್ದಾರೆ. ಅಟ್ಲೀಸ್ಟ್ ಈಗಲಾರು ಹೋಗಿ ಸಾಂತ್ವನ ಹೇಳ್ತಿದ್ದಾರೆ, ಪೊಲೀಸರು ಬಂಧಿಸಾಗಿದೆ, ತನಿಖೆ ಆಗ್ತಾ ಇದೆ, CID ಕೊಟ್ಟಿದ್ದಾರೆ. ಹೋಗೇ ಇಲ್ಲ ಅನ್ನೋದಕ್ಕಿಂತ ಹೋಗಿದ್ದಾರಲ್ಲ ಅನ್ನೋದು ಇದೆಯಲ್ಲ ಈಗ ಅಂತ. ಅಲ್ಲ, ಪೆಟ್ಟು ಬಿದ್ದಿದೆ. ಪೆಟ್ಟು ಬಿದ್ದ ಮೇಲೆ ಈ ಕೆಲಸ ಅವರು ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಅದೇ ಕೆಲಸ ಮಾಡ್ತಿದೆ. ಕಳೆದ 9 ತಿಂಗಳಿಂದ ಗೃಹ ಸಚಿವರ ಹೇಳಿಕೆಗಳನ್ನ ನೀವು ನೋಡಬೇಕು. ಮಂಗಳೂರಲ್ಲಿ, ಶಿವಮೊಗ್ಗದಲ್ಲಿ, ಕೋಲಾರದಲ್ಲಿ ಆದಂಥ ಘಟನೆಗಳಿಗೆ ಇನ್ನೂ ತನಿಖೆ ಅಂತಲೇ ಶುರು ಆಗಿರಲ್ಲ, ಅವರೇ ಒಂದು ಕನ್ಕ್ಲೂಷನ್ ಅಂತ ಕೊಟ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಗೊತ್ತಾಯಿತು, ಯಾಕೆಂದರೆ ಸಾವು ಮೇಲೆ ಯಾರು ರಾಜಕಾರಣ ಮಾಡಬಾರ್ದು. ಇದಕ್ಕೆಲ್ಲ ಒಂದು ಈಗ ನಿನ್ನೆ ಆದಂಥ ಕರಗ ಉತ್ಸವದಲ್ಲಿ ಒಂದು ಆದಂಥ ಘಟನೆಗಳಿರ್ಬೋದು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಜನರಿಗೆ ಎಲ್ಲೋ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂದಾಗ ಈ ಥರ ಪುಂಡಾಟಿಕೆಗಳು ಜಾಸ್ತಿ ಆಗುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ? ಸರ್ಕಾರ ಎಡೆಮುರಿ ಕಟ್ಟಿ ಅಂಥವ್ರಿಗೆ ಕಾನೂನು ಒಂದು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಕಾಕಿ ಪಡೆಗೆ ಒಂದು ಅವ್ರಿಗೊಂದು ಸ್ವತಂತ್ರವಾಗಿ ಒಂದು ಪವರ್ನ ಕೊಟ್ಟಾಗ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಕೇಳೋರು ಯಾರಿದ್ದಾರೆ? ಗೃಹ ಸಚಿವರು ಅವ್ರು ಕೊಡೋಂಥ ಬಾಲಿಶ ಹೇಳಿಕೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಹೆಣ್ಮಗಳು ಸತ್ತಿದಾಗ್ಲೂ ಬಂದ ಒಂದು ತಾಸಲ್ಲೇ ಅವ್ರ ಹೇಳಿಕೆ ನೋಡ್ಬೇಕಾಗಿತ್ತು. ಜನರು ಎಲ್ಲರೂ ಅವ್ರ ಬಗ್ಗೆ ತುಂಬಾ ಒಂದು ಏನಪ್ಪ ಇವರು ಈ ಗೃಹ ಸಚಿವರು ಅವ್ರಿಗೂ ಮಕ್ಕಳಿರ್ತಾರೆ, ಇಷ್ಟು ಮಟ್ಟಿಗೆ ಒಂದು ಹೇಳಿಕೆಗಳನ್ನ ಕೊಡ್ಬೇಕಂದ್ರೆ ಅದೊಂದು ಪಾರ್ಟು. ಕಾಂಗ್ರೆಸ್ ಅವರು ಗೊತ್ತಿದೆ ಇವತ್ತು ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ಘರ್ಷಣೆಗಳಾಗಿರ್ಬೋದು, ಸಂಘರ್ಷಗಳಾಗ್ತಿರ್ಬೋದು, ದಬ್ಬಾಳಿಕೆ, ದೌರ್ಜನ್ಯಗಳನ್ನ ಕಾಂಗ್ರೆಸ್ ಅವರು ಹೇಗೆ ಒಂದು ರಾಜ್ಯದಲ್ಲಿ ಮಾಡ್ತಿದ್ದಾರೆ ಅಂತ. ಈ ಚುನಾವಣೆ ಖಂಡಿತವಾಗ್ಲೂ ಆ ಒಂದು ವಿರುದ್ಧ ನಾವು ನಿಂತಿದ್ದೀವಿ. ಮತ್ತು ಅಧರ್ಮದ ವಿರುದ್ಧ
ಹೃದಯವಂತ ಒಂದು ಹಣವಂತರ ವಿರುದ್ಧ ನಾವು ಈ ಚುನಾವಣೆ ಫೇಸ್ ಮಾಡ್ತಿದ್ವಿ. ಕ್ಯಾಂಪೇನ್ ಆಗ್ಬಿಡುತ್ತೆ ಬೇಡ, ಇವಾಗ ಆಲ್ರೆಡಿ ಮುಗ್ದಿದೆ ನಾನು ಅದಕ್ಕೆ ಕ್ಯಾಂಪೇನ್ ಟೈಮು. ಹೇಳ್ತಿರೋದು. ರಾಜಕೀಯ ಮಾಡಬಾರ್ದು ಅಂತ ನಾನು ಅದನ್ನೇ ಹೇಳ್ತಿದ್ದೀನಿ. ರಾಜಕೀಯ ನಿಮ್ಗೆ ಹೇಳ್ದೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿತ್ತಂದ್ರೆ ಈ ರೀತಿ ಈ ತರ ಕೆಲಸ ಈ ರೀತಿ ಕೊಲೆ ಆಗುವಂತದ್ದು ಏನೋ ಒಂದು ಕೆಟ್ಟದ್ದು ಆಗುವಂತದ್ದು ತಡೆಯುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ಅವ್ರದ್ದು. ದಯವಿಟ್ಟು ನೀವು ಮಾಡಿ, ರಾಜಕಾರಣ ನಾವು ಮಾಡಲ್ಲ ಅಂತ ಇವತ್ತು